ಆ ಪರ್ಸನಲ್ ಲೋನನ್ನು ಮೊದಲು ನಾವು ರೀಪೇ ಮಾಡಬೇಕು. ಅಲ್ಲಿ ಆದ ಮೇಲೆ ಮತ್ತೆ ಇನ್ಸ್ಟಿಟ್ಯೂಷನ್ಸನ್ನು ಲೋನನ್ನು ನಾವು ರೀಪೇ ಮಾಡಬೇಕು. ನೆಕ್ಸ್ಟ್ ಒಂದು ನಾವು ಏಮ್ ಇಟ್ಕೊಳ್ಬೇಕು, ಏನು ಅಂತ ಹೇಳಿದ್ರೆ ನೆಕ್ಸ್ಟ್ 1 ವರ್ಷವ 2 ವರ್ಷ ನಾನು ಯಾವುದೇ ಲೋನನ್ನು ತಗೊಳ್ಳೋದಿಲ್ಲ. ಒಂದು ವೇಳೆ ಅಷ್ಟು ಕಷ್ಟ ಆಗ್ತದೆ ಅಂತ ಹೇಳಿದ್ರೆ ಲೋನ್ ರೀಪೇಮೆಂಟ್ ಮಾಡ್ಲಿಕ್ಕೆ ಆಗದಿದ್ರೂ ಪರವಾಗಿಲ್ಲ, ಬಟ್ ಹೊಸ ಲೋನ್ ತೆಗೆಯುವುದಿಲ್ಲ ಅನ್ನುವಂಥದ್ದು ಒಂದು ಫಿಕ್ಸ್ ಮಾಡಬೇಕು. ಏನೇ ಕಷ್ಟ ಬರಲಿ ಏನೇ ಆಗಲಿ ಹೊಸ ಲೋನ್ ತೆಗೆಯುವುದಿಲ್ಲ. ಸೊ ಈ ರೀತಿ ನಾವು ಒಂದು ಏನಾದರೂ ಒಂದು ಫರ್ಮ್ ಡಿಸಿಷನ್ಸ್ ತಗೊಂಡು ನಾವೊಂದು ಕನ್ಸಿಸ್ಟೆಂಟ್ಲಿ ಅದನ್ನು ಮಾಡಿದರೆ ಲೋನ್ ರೀಪೇಮೆಂಟ್ ಮಾಡೋದು ದೊಡ್ಡ ವಿಷಯ ಅಲ್ಲ. ನಮಸ್ಕಾರ, ನಾನು ಸುದರ್ಶನ್ ಚಿಪ್ಲೋಣ್ಕರ್, ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ದಿವಸ ನಾವು ಲೋನ್ ಮ್ಯಾನೇಜ್ಮೆಂಟ್ ಅಂದರೆ ಡೆಟ್ ಮ್ಯಾನೇಜ್ಮೆಂಟಿನ ಬಗ್ಗೆ ಆಲೋಚನೆ ಮಾಡುವ. ನಮಗೆ ಯಾವುದೇ ಒಂದು ಫಿನಾನ್ಷಿಯಲ್ ಫೀಲ್ಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕಿದ್ರೆ, ಸೇವಿಂಗ್ಸ್ ಮಾಡಬೇಕಿದ್ರೆ ಅಥವಾ ನಮಗೆ ಗ್ರೋತ್ ಸಿಗಬೇಕು ಅಂತೇಳಿ ಆದರೆ ನಮ್ಮ ಹತ್ರ ಹಣ ಉಳಿಬೇಕು. ಸಂಪಾದನೆ ಮಾಡಿದ್ರಿಂದ ಹಣವನ್ನು ಉಳಿಸಬೇಕು. ನಾವು ಮೊದಲೇ ಒಂದು ಲೋನಲ್ಲಿ ಇದ್ದರೆ ಅಥವಾ ನಾವು ಸಾಲವನ್ನು ಪಡ್ಕೊಂಡಿದ್ರೆ, ಸಪೋಸ್ ನಾವು ವಿವಿಧ ರೀತಿಯದ್ದು ಸಾಲ ತಗೊಳ್ತೇವೆ, ಕಾರಿಗೆ ಸಾಲ ತಗೊಳ್ತೇವೆ, ಮನೆಗೆ ಸಾಲ ತಗೊಳ್ತೇವೆ, ಪರ್ಸನಲ್ ಲೋನ್ ತಗೊಳ್ತೇವೆ, ತಿರುಗಾಡ್ಲಿಕ್ಕೆ ಹೋಗ್ಲಿಕ್ಕೆ ಸಾಲ ತಗೊಳ್ತೇವೆ. ಸೊ ಈ ಸಾಲಗಳನ್ನು ಮೊದಲು ನಾವು ಮ್ಯಾನೇಜ್ ಮಾಡಬೇಕು. ಯಾಕಂತ ಹೇಳಿದ್ರೆ ಸಾಲಕ್ಕೆ ಬಡ್ಡಿ ಹೋಗ್ತಾ ಇರ್ತದೆ. ಸೊ ಅದು ಮೀಟರ್ ನಡೀತಾ ಇರ್ತದೆ. ಸೊ ಇದು ಏನಾಗ್ತದೆ, ನಮ್ಮ ಒಂದು ನೀರು ತುಂಬಿದ ಬಾಲ್ದಿಗೆ ತೂತು ಮಾಡಿದ ಹಾಗೆ ಅಲ್ಲಿ ಲೀಕೇಜ್ ಆಗ್ತಾ ಇರ್ತದೆ, ಸೇವಿಂಗ್ಸ್ ಆಗೋದಿಲ್ಲ. ಸೊ ಇದು ನಮ್ಮ ಇನ್ವೆಸ್ಟ್ಮೆಂಟಿಗೆ ಅಥವಾ ನಮ್ಮ ಗ್ರೋತ್ಗೆ ಭಾರಿ ದೊಡ್ಡ ಪೆಟ್ಟು ಕೊಡ್ತದೆ. ಸೊ ಅದಕ್ಕೋಸ್ಕರ ಮೊದಲು ನಾವು ಈ ಸಾಲದ ಸುಳಿಯಿಂದ ಹೊರಗೆ ಬರಬೇಕು. ಸಾಲದ ಸುಳಿಯಿಂದ ಹೇಗೆ ಹೊರಗೆ ಬರಬೇಕು ಅಂತ ಹೇಳಿ ಆದರೆ ಮೊದಲು ಏನು ಮಾಡಬೇಕು ಅಂತೇಳಿ ನಾವು ಒಂದು ಸಾಲಗಳ ಲೀಸ್ಟನ್ನು ಮಾಡ್ಕೊಳ್ಬೇಕು. ಯಾವುದು ಪರ್ಸನಲ್ ಲೋನ್ ಎಷ್ಟುಂಟು, ನಮಗೆ ಫಿನಾನ್ಸಿದ್ದು ಲೋನ್ ಎಷ್ಟುಂಟು, ಬ್ಯಾಂಕಿದ್ದು ಲೋನ್ ಎಷ್ಟುಂಟು. ಸೊ ಇದನ್ನೆಲ್ಲ ನಾವು ಸ್ಟೆಪ್ ಬೈ ಸ್ಟೆಪ್ ನಾವು ಲೀಸ್ಟ್ ಔಟ್ ಮಾಡ್ಕೊಳ್ಬೇಕು. ಲೀಸ್ಟ್ ಮಾಡಿದ ಮೇಲೆ ಯಾವುದು ಹೈಯೆಸ್ಟ್ ಬಡ್ಡಿ ದರದ್ದು ಲೋನ್ ಇದೆಯಾ ಅದನ್ನು ನಾವು ಮೊದಲು ಲೋನ್ ರೀಪೇ ಮಾಡಬೇಕು. ನೋಡಿ, ಒಂದು ವಿಷಯ ಏನು ಇಲ್ಲಿ ಇಂಪಾರ್ಟೆಂಟ್ ಏನು ಅಂತ ಹೇಳಿದರೆ, ನಮಗೆ ಲೋನ್ ಇರುವಾಗ ನಾವು ಸ್ವಲ್ಪ ಎಕ್ಸ್ಪೆನ್ಸಸ್ನ ಮೇಲೆ ನಾವು ಸ್ವಲ್ಪ ಸರ್ಜರಿ ಮಾಡಬೇಕಾಗ್ತದೆ. ಸರ್ಜರಿ ಅಂತ ಹೇಳಿದರೆ ಎಕ್ಸ್ಪೆನ್ಸಸ್ಸನ್ನು ಕಟ್ ಮಾಡಬೇಕು. ಯಾವುದು ಅನ್ನೆಸೆಸರಿಯಾ ಅದನ್ನೆಲ್ಲ ಕಟ್ ಮಾಡಬೇಕು. ನೋಡಿ, ಇದೇ ಸಮಯದಲ್ಲಿ ನಾನು ಇನ್ನೊಂದು ವಿಷಯ ಹೇಳಲಿಕ್ಕೆ ಬಯಸ್ತೇನೆ. ಏನು ಅಂತ ಹೇಳಿದರೆ, ಅಕೌಂಟ್ಸ್ ಅಂದರೆ ಆ ಲೆಕ್ಕ ಇಡುವಂಥದ್ದು ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿದರೆ, ನಮಗೆ ಆಗ ಮಾತ್ರ ನಮ್ಮ ಹೆಲ್ತ್ ಗೊತ್ತಾಗ್ತದೆ. ಫಿನಾನ್ಷಿಯಲ್ ಹೆಲ್ತ್ ನಮಗೆ ಯಾವಾಗ ಗೊತ್ತಾಗ್ತದೆ ಅಂತೇಳಿ ನಾವು ಲೆಕ್ಕ ಇಡಬೇಕು. ಎಕ್ಸ್ಪೆನ್ಸಸ್ ಮತ್ತು ಅರ್ನಿಂಗ್ ಇದು ಎರಡರದ್ದು ನಮಗೆ ಲೆಕ್ಕ ಗೊತ್ತಿದ್ರೆ ಮಾತ್ರ ನಾವು, ಅಂದರೆ ಲೆಕ್ಕ ಅಂತ ಹೇಳಿದರೆ ಆ ಅಕೌಂಟ್ಸ್ ಗೊತ್ತಿದ್ರೆ ಮಾತ್ರ ನಾವು ಡೆಟ್ಟನ್ನು ಮ್ಯಾನೇಜ್ ಮಾಡಲಿಕ್ಕೆ ಸಾಧ್ಯ ಉಂಟು ಅಥವಾ ಡೆಟ್ಟನ್ನು ಕ್ಲಿಯರ್ ಮಾಡಲಿಕ್ಕೆ ಸಾಧ್ಯ ಉಂಟು. ಸೊ ನಮಗೆ ಮೊದಲು ಏನು ಮಾಡಬೇಕು, ನಾವು ಎಕ್ಸ್ಪೆನ್ಸಸ್ಸನ್ನು ಸ್ವಲ್ಪ ಕಟ್ ಮಾಡಬೇಕು. ಎಕ್ಸ್ಪೆನ್ಸಸ್ಸನ್ನು ಅನ್ನೆಸೆಸರಿ ಎಕ್ಸ್ಪೆನ್ಸಸ್ಸನ್ನೆಲ್ಲ ಕಟ್ ಮಾಡಿ ಆ ದುಡ್ಡನ್ನು ನಾವು ಲೋನ್ ರೀಪೇಮೆಂಟಿಗೆ ನಾವು ಶಿಫ್ಟ್ ಮಾಡಬೇಕು. ಆಗ ನಮಗೆ ಏನಾಗ್ತದೆ, ಲೋನು ಒಂದಲ್ಲ ಒಂದು ದಿವಸ ಕ್ಲಿಯರ್ ಆಗ್ತಾ ಹೋಗ್ತದೆ ಸ್ಟೆಪ್ ಬೈ ಸ್ಟೆಪ್. ಸೊ ಪ್ರತಿ ತಿಂಗಳಿನಿಂದ ತಿಂಗಳಿಗೆ ನೀವು ಎಷ್ಟು ಲೋನನ್ನು ರೀಪೇ ಮಾಡಿದ್ದೀರಿ ಅನ್ನುವಂಥ ಲೆಕ್ಕ ಕೂಡ ನಮ್ಮ ಹತ್ರ ಬೇಕಾಗ್ತದೆ. ಸೊ ಆಗ ಮಾತ್ರ ನಾವು ಆ ಒಂದು ವಿಷನನ್ನು ನಾವು ನೋಡಬೇಕು, ಲೋನ್ ರೀಪೇಮೆಂಟ್ ಮಾಡಬೇಕು ಅಂತೇಳಿ. ಸೊ ಅದರಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ಹೈಯೆಸ್ಟ್ ಯಾವುದ್ರೆ ಇಂಟ್ರೆಸ್ಟ್ ಉಂಟು, ಎಸ್ಪೆಷಲಿ ಪರ್ಸನಲ್ ಲೋನ್, ಆ ಪರ್ಸನಲ್ ಲೋನನ್ನು ಮೊದಲು ನಾವು ರೀಪೇ ಮಾಡಬೇಕು. ಅಲ್ಲಿ ಆದ ಮೇಲೆ ಮತ್ತೆ ಇನ್ಸ್ಟಿಟ್ಯೂಷನ್ಸನ್ನು ಲೋನನ್ನು ನಾವು ರೀಪೇ ಮಾಡಬೇಕು. ನೆಕ್ಸ್ಟ್ ಒಂದು ನಾವು ಏಮ್ ಇಟ್ಕೊಳ್ಬೇಕು. ಏನು ಅಂತ ಹೇಳಿದ್ರೆ ನೆಕ್ಸ್ಟ್ 1 ವರ್ಷವ 2 ವರ್ಷ ನಾನು ಯಾವುದೇ ಲೋನನ್ನು ತಗೊಳ್ಳೋದಿಲ್ಲ. ಒಂದು ವೇಳೆ ಅಷ್ಟು ಕಷ್ಟ ಆಗ್ತದೆ ಅಂತ ಹೇಳಿದ್ರೆ ಲೋನ್ ರೀಪೇಮೆಂಟ್ ಮಾಡಲಿಕ್ಕೆ ಆಗದಿದ್ರೂ ಪರವಾಗಿಲ್ಲ, ಬಟ್ ಹೊಸ ಲೋನ್ ತೆಗೆಯುವುದಿಲ್ಲ ಅನ್ನುವಂಥದ್ದು ಒಂದು ಫಿಕ್ಸ್ ಮಾಡಬೇಕು. ಏನೇ ಕಷ್ಟ ಬರಲಿ ಏನೇ ಆಗಲಿ ಹೊಸ ಲೋನ್ ತೆಗೆಯುವುದಿಲ್ಲ. ಸೊ ಈ ರೀತಿ ನಾವು ಒಂದು ಏನಾದರೂ ಒಂದು ಫರ್ಮ್ ಡಿಸಿಷನ್ಸ್ ತಗೊಂಡು ನಾವೊಂದು ಕನ್ಸಿಸ್ಟೆಂಟ್ಲಿ ಅದನ್ನು ಮಾಡಿದರೆ ಲೋನ್ ರೀಪೇಮೆಂಟ್ ಮಾಡೋದು ದೊಡ್ಡ ವಿಷಯ ಅಲ್ಲ. ಮತ್ತು ಯಾವಾಗಲೂ ನೆನಪಿಟ್ಟುಕೊಳ್ಳಿ, ಲಕ್ಸುರಿ ಐಟಮ್ಸಿಗೆ ನಾವು ಲೋನ್ ಮಾಡಬಾರ್ದು. ನಿಮ್ಮ ನೀಡ್ಸಿಗೆ, ಈಗ ಉದಾಹರಣೆಗೆ ಹೌಸಿಂಗ್ ಲೋನು, ಕಾರಲ್ಲಿ ಕೂಡ ನೀವು ಆದಷ್ಟು ನೀಡ್ಸ್ ಅಂದರೆ ನನಗೆ ಎಷ್ಟು ಬಜೆಟ್ ಇದ್ದು ಕಾರು ಸಾಕು ನನ್ನ ಪರ್ಪಸ್ ಸರ್ವ್ ಮಾಡಲಿಕ್ಕೆ ಅಷ್ಟನ್ನು ಮಾತ್ರ ನೀವು ತಗೊಳ್ಳಿ. ಅದರ ಮೇಲಿದ್ದನ್ನು ಈಗ ತಗೊಳ್ಬೇಡಿ. ಯಾವಾಗ ನಿಮ್ಮ ಹತ್ರ ಎಕ್ಸೆಸ್ ಮನಿ ಅಂದರೆ ನಿಮ್ಮ ಹತ್ರ ರಿಸರ್ವ್ಸ್ ಕ್ರಿಯೇಟ್ ಆಗ್ತದಾ ಅದರ ಮೇಲೆ ಆಲೋಚನೆ ಮಾಡಬೇಕು. ಅಷ್ಟವರೆಗೆ ನಾವು ನೀಡ್ಸನ್ನು ಮಾತ್ರ ಫುಲ್ಫಿಲ್ ಮಾಡಿ ನಮ್ಮ ಲಕ್ಸುರಿಯೊಟ್ಟಿಗೆ ನಾವು ಸ್ವಲ್ಪ ಕಾಂಪ್ರಮೈಸ್ ಮಾಡಿಕೊಂಡ್ರೆ ಆ ಡೆಟ್ಸನ್ನು ಎಲ್ಲ ಕ್ಲಿಯರ್ ಮಾಡಲಿಕ್ಕೆ ಈಸಿಲಿ ಆಗ್ತದೆ. ಸೊ ಹೀಗಾಗಿ ನೀವು ಮೊದಲು ಕೆಲಸ ಮಾಡಬೇಕಾದ್ದು ಡೆಟ್ಟನ್ನು ನೀವು ಬರೆದಿಟ್ಕೊಳ್ಬೇಕು. ಯಾವುದು ಹೈಯೆಸ್ಟ್ ಇಂಟ್ರೆಸ್ಟ್, ನೆಕ್ಸ್ಟ್ ಇಂಟ್ರೆಸ್ಟ್ ಯಾವುದು, ಕಮ್ಮಿ ಇಂಟ್ರೆಸ್ಟ್ ಯಾವುದು, ಅದನ್ನು ಮತ್ತೆ ಹೈಯೆಸ್ಟ್ ಇಂಟ್ರೆಸ್ಟ್ ಇದನ್ನು ಮೊದಲು ರೀಪೇಮೆಂಟ್ ಮಾಡಬೇಕು. ಮತ್ತು ಒಂದು ಗಟ್ಟಿ ಡಿಸಿಷನ್ ಏನು ತಗೊಳ್ಬೇಕು ಅಂತ ಹೇಳಿದರೆ, ಏನೇ ಆಗಲಿ ಹೊಸ ಲೋನ್ ಮಾಡೋದಿಲ್ಲ ಅನ್ನುವಂಥದ್ದು. ಆಗ ನಿಮ್ಮ ಲೋನ್ ಆಟೋಮೆಟಿಕ್ಲಿ ರೀಪೇ ಆಗ್ತದೆ. ನೀವು 4-5 ವರ್ಷದಲ್ಲಿ ಎಷ್ಟೇ ನೀವು ಡೆಟ್ಟಲ್ಲಿ ಇದ್ದರೆ ಕೂಡ ನೀವು ಡೆಟ್ ಫ್ರೀ ಆಗ್ತೀರಿ. ಸೊ ಈ ರೀತಿ ನೀವು ಫಿನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗ್ಬೋದು. ಮತ್ತು ನಿಮಗೆ ಆ ಒಂದು ಪರ್ಸನಾಲಿಟಿ ಕೂಡ, ನಿಮಗೆ ಆ ಕಾನ್ಫಿಡೆನ್ಸ್ ಕೂಡ ನಿಮಗೆ ಬರ್ತದೆ.
ಸೊ ಈ ರೀತಿ ನೀವು ಈ ವಿಡಿಯೋ ತುಣುಕುಗಳನ್ನು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಯಾರಿಗಾದರೂ ಒಂದು ಇದು ಉಪಯೋಗ ಆಗಲಿ, ಅಥವಾ ನೀವು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಪಡ್ಕೊಳ್ಬೇಕಿದ್ರೆ ನಮ್ಮನ್ನು ಸಂಪರ್ಕಿಸ್ಬೋದು. ನಾವು ಕನ್ಸಲ್ಟೆನ್ಸಿ ಮಾಡ್ತೇವೆ, ಪರ್ಸನಲ್ ಫಿನಾನ್ಸ್ ಕನ್ಸಲ್ಟೆನ್ಸಿ ಮಾಡ್ತೇವೆ. ಮತ್ತೊಂದು ಡಿಸ್ಕ್ಲೈಮರ್ ಕೊಡ್ತೇನೆ, ನಾನು ಸೆಬಿ ರಿಜಿಸ್ಟರ್ಡ್ ಅಡ್ವೈಸರ್ ಅಲ್ಲ. ನಾವು ಯಾವುದೇ ಸ್ಟಾಕ್ಸಲ್ಲಿ ಅದರಲ್ಲಿ ಇನ್ವೆಸ್ಟ್ ಮಾಡಿ ಅಂತ ನಾವು ಯಾರಿಗೂ ರೆಕಮೆಂಡೇಶನ್ ಮಾಡುವುದಿಲ್ಲ. ಸೊ ಇದನ್ನು ನೀವು ಫ್ರೆಂಡ್ಸ್ ಒಟ್ಟಿಗೆ ನೀವು ಶೇರ್ ಮಾಡ್ಬೋದು. ಇದನ್ನು ಆಮೇಲೆ ನೀವು ಸಬ್ಸ್ಕ್ರೈಬ್ ಕೂಡ ಮಾಡ್ಬೋದು. ನೆಕ್ಸ್ಟ್ ಕಂತಿಗಾಗಿ ಕಾಯ್ತಾ ಇರಿ. ನಮಸ್ಕಾರ.